ನಮಸ್ಕಾರ. ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸಲ್ಲಿ ಸಾಧಾರಣವಾಗಿ ಕೆಲವು ಪ್ರಶ್ನೆಗಳು ಬರುತ್ತೆ ಪೇಷಂಟ್ಸ್ಗೆ. ತಮ್ಮ ಆಹಾರ ವಿಚಾರದವಾಗಿ ಅಥವಾ ವ್ಯವಹಾರದ ವಿಚಾರವಾಗಿ ಏನಾದರೂ, ಅರ್ಥಾತ್ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸ್ ಅಂತ ಕರಿತೀವಿ. ಸೊ ಈ ಲೈಫ್ ಸ್ಟೈಲ್ ಹಾಗೂ ಡಯಟ್ ರಿಲೇಟೆಡ್ ಇದೇನಾದರೂ ಇರುತ್ತಾ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್ ಅಂತ ಕೇಳಿ ಬಂದಿದ್ದಲ್ಲಿ ಪ್ರಧಾನವಾಗಿ ಹೌದು. ಲೈಫ್ ಸ್ಟೈಲ್ ಯಾಕೆ ಅಂತ ಹೇಳ್ತೀವಂದರೆ, ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್ಗಳಿಗೆ ಪ್ರಧಾನವಾದ ಕಾರಣ ತಂಬಾಕುವಿನ ಸೇವನೆಯಿಂದ. ತಂಬಾಕು ಅಂದರೆ ಇಲ್ಲಿ ಬರೀ ಟೊಬ್ಯಾಕೊ ಮಾತ್ರ ಆಗೋ ಅವಶ್ಯಕತೆ ಇಲ್ಲ, ಎಲ್ಲ ವಿಧವಾದ ಟೊಬ್ಯಾಕೊ, ಅರ್ಥಾತ್ ಅದು ಸಿಗರೆಟ್ ಆಗಿರಬಹುದು, ಬೀಡಿ ಆಗಿರಬಹುದು. ಹೆಚ್ಚು ಕಮ್ಮಿ ನಮ್ಮ ಒಂದು ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸಲ್ಲಿ ಒಂದು 100 ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್ ಅಂತ ತಗೊಂಡ್ರೆ ಅದರಲ್ಲಿ 95% ಕಾರಣ ಧೂಮ್ರಪಾನ, ಅರ್ಥಾತ್ ಟೊಬ್ಯಾಕೋನ ಯಾವುದೇ ಒಂದು ರೀತಿಯಲ್ಲಿ ಸೇವಿಸೋದ್ರಿಂದ ಆಗತ್ತೆ. ಸೊ ಪ್ರತ್ಯೇಕವಾಗಿ ಲೈಫ್ ಸ್ಟೈಲ್ ಅಂತ ನಾವು ಮಾತಾಡಿದ್ರೆ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸಲ್ಲಿ ಮೇಯ್ನ್ ಇಂಪ್ಯಾಕ್ಟ್ ನಮಗೆ ಟೊಬ್ಯಾಕೋವನ್ನು ಯಾವುದೇ ಒಂದು ರೂಪದಲ್ಲಿ ಸೇವಿಸೋದ್ರಿಂದ ಆಗುತ್ತೆ. ಇದಲ್ಲದೆ ನಮ್ಮ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲು, ಊಟದ ವ್ಯವಹಾರ, ಇದೆಲ್ಲವೂ ಕೂಡ ಸೆಕೆಂಡ್ರಿ ಆಗಿ ಬರ್ತದೆ. ಬಟ್ ಪ್ರಧಾನವಾಗಿ ನಮಗೆ ಮೊದಲು ಬರೋದು ಟೊಬ್ಯಾಕೋವಿನ ಇದು. ಈ ಟೊಬ್ಯಾಕೊ ಅಥವಾ ಸಿಗರೆಟನ್ನು ನಾವು ಕಂಪ್ಲೀಟ್ ಆಗಿ ನಿಲ್ಲಿಸಿದ್ದಲ್ಲಿ ಬಹುಶಃ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಗಳು ಸುಮಾರಾಗಿ ಕೇಸಸ್ ಕಮ್ಮಿ ಆಗಿಬಿಡುತ್ತೆ ನಮ್ಮ ಸಮಾಜದಲ್ಲಿ. ನಮಸ್ಕಾರ.